2019 1,44,017 2020 85,256 2021 1,63,370 2022 2,25,620 2023 2,16,219 2024 2,06,378 ಇವೆಲ್ಲ ಅಪಘಾತದಿಂದ ಸಾವಿಗೀಡಾದ ಭಾರತೀಯರ ಲೆಕ್ಕ ಅಲ್ಲ, ಅತ್ಯಾಚಾರಕ್ಕೆ ಒಳಗಾದವರ ಲೆಕ್ಕ ಅಲ್ಲ, ಕ್ರಿಮಿನಲ್ ಪ್ರಕರಣಗಳ ಲೆಕ್ಕ ಕೂಡ ಅಲ್ಲ, ನೀಟ್ ಪರೀಕ್ಷೆಗೆ ಕುಳಿತುಕೊಳ್ಳುವವರ ಲೆಕ್ಕ ಕೂಡ ಅಲ್ಲ. ಮತ್ತೇನು ಅಂತ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಪ್ರತಿ ವರ್ಷ ಈ ದೇಶದ ನಾಗರಿಕತ್ವವನ್ನು ತೊರೆದು ವಿದೇಶಿ ನಾಗರಿಕತ್ವವನ್ನು ಪಡೆದುಕೊಳ್ಳುವವರ ಲೆಕ್ಕ. ಇವರೆಲ್ಲ ನಮ್ಮ ದೇಶವನ್ನು ಬಿಟ್ಟು ಯಾವ ದೇಶದ ನಾಗರಿಕತ್ವವನ್ನು ಪಡೆದುಕೊಳ್ತಾರೆ ಅಂತ ಗೊತ್ತಾ? ಅಮೆರಿಕ, ಕೆನಡಾ, ಜರ್ಮನಿ, ಇಂಗ್ಲೆಂಡ್ ಮುಂತಾದ ರಾಷ್ಟ್ರಗಳ ಪೌರತ್ವವನ್ನು ಇವರು ಸ್ವೀಕರಿಸ್ತಾ ಇದ್ದಾರೆ. ಭಾರತದ ಪೌರತ್ವವನ್ನು ಪ್ರತಿ ವರ್ಷ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ತೊರೀತಾ ಇದ್ದಾರೆ, ವಿದೇಶವನ್ನು ನೆಚ್ಚಿಕೊಳ್ತಾ ಇದ್ದಾರೆ. 2021 ಬಳಿಕ ಹೀಗೆ ಹೋಗುವವರ ಸಂಖ್ಯೆಯಲ್ಲಿ ಬಹಳ ಹೆಚ್ಚಾಗಿದೆ. ಪ್ರತಿ ವರ್ಷ 2 ಲಕ್ಷಕ್ಕಿಂತಲೂ ಅಧಿಕ ಮಂದಿ ಈ ದೇಶದ ಪೌರತ್ವವನ್ನು ತೊರೀತಾ ಇದ್ದಾರೆ. ಈ ಲೆಕ್ಕವನ್ನು ನಿಮ್ ಜೊತೆ ಯಾಕೆ ನಾನು ಹಂಚಿಕೊಂಡೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು. ಇದಕ್ಕೆ ಕಾರಣ ರಾಜ್ ಠಾಕ್ರೆ ಅವರ ಭಾಷಣ. ಪ್ರಧಾನಿ ನರೇಂದ್ರ ಮೋದಿ ಈ ದೇಶಕ್ಕೆ ಒಳಿತನ್ನು ಮಾಡ್ತಾ ಇದ್ದಾರೆ, ಭಯಂಕರ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ, ರಾತ್ರಿ ಹಗಲು ದೇಶಕ್ಕಾಗಿ ದುಡಿತಾ ಇದ್ದಾರೆ ಎಂದೆಲ್ಲ ಹೇಳುವ ಚಿತ್ರನಟರಾದ ವಿವೇಕ್ ಒಬೆರಾಯ್ ಮತ್ತು ಆರ್ ಮಾಧವನ್ ಯಾಕೆ ಈ ದೇಶ ಬಿಟ್ಟು ದುಬೈಯಲ್ಲಿ ಶಾಶ್ವತವಾಗಿ ವಾಸಿಸ್ತಾ ಇದ್ದಾರೆ ಎಂದು ರಾಜ್ ಠಾಕ್ರೆ ಪ್ರಶ್ನಿಸಿದ್ದಾರೆ. ಮೋದಿ ಅವರು ಅಭಿವೃದ್ಧಿ ಮಾಡಿದ ದೇಶವನ್ನು ಬಿಟ್ಟು ವಿದೇಶದಲ್ಲಿ ವಾಸಿಸ್ತಾ ಈ ದೇಶವನ್ನು ಯಾಕೆ ಹೊಗಳ್ತಾ ಇದ್ದೀರಿ ಎಂದು ಅವರು ಈ ನಟರನ್ನ ಪ್ರಶ್ನಿಸಿದ್ದಾರೆ. ಈ ದೇಶಕ್ಕೆ ಬಂದು ಸರ್ಕಾರ ಪ್ರಾಯೋಜಿತ ಸಿನಿಮಾದಲ್ಲಿ ನಟಿಸಿ ಆ ಬಳಿಕ ಸೀದಾ ದುಬೈಗೆ ಹೋಗ್ತೀರಿ, ಅಲ್ಲಿ ಆನಂದದಿಂದ ವಾಸಿಸ್ತೀರಿ. ಈ ದೇಶ ಅಭಿವೃದ್ಧಿಯಾಗಿದೆ ಮತ್ತು ಮೋದಿ ಅವರ ಆಡಳಿತ ಚೆನ್ನಾಗಿದೆ ಎಂದಾದ್ರೆ ನೀವೇಕೆ ಈ ದೇಶ ಬಿಟ್ಟು ದುಬೈಯಲ್ಲಿ ವಾಸಿಸ್ತಾ ಇದ್ದೀರಿ ಎಂದು ಅವರು ಪ್ರಶ್ನಿಸಿದ್ದಾರೆ. मोदीजींनी खूप चांगलं काम केलंय. मोदीजी देशाला मोठं करतायत. मोदीजी देशामध्ये काय उद्योग आणतायत, हे आणतायत वगैरे वगैरे अशी मुक्ताफळं जी आता केली. तो कोण? आर माधवन. हा आर माधवन दुबईमध्ये स्थायिक झालेला आहे. ವೀಕ್ಷಕರೇ, ಇದು ಎಡಿಟರ್ಸ್ ಪೆಕ್. 2019 ಬಿಡುಗಡೆಯಾದ ಪಿಎಂ ನರೇಂದ್ರ ಮೋದಿ ಎಂಬ ಸಿನಿಮಾದಲ್ಲಿ ವಿವೇಕ್ ಒಬೆರಾಯ್ ನರೇಂದ್ರ ಮೋದಿ ಅವರ ಪಾತ್ರವನ್ನು ನಿರ್ವಹಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಮೇಲೂ ಅವರು ಕೆಲಸ ಮಾಡಿದ್ರು. 2019 ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿ ಪರ ದೆಹಲಿಯಲ್ಲಿ ಪ್ರಚಾರ ಮಾಡಿದ್ರು. ಎಲ್ಲ 7 ಸೀಟುಗಳಲ್ಲೂ ಬಿಜೆಪಿಯನ್ನು ಗೆಲ್ಲಿಸಿ ಎಂದು ಅವರು ಕರೆ ಕೊಟ್ಟಿದ್ರು. ಪ್ರಧಾನಿ ಮೋದಿಯ ಬಗ್ಗೆ ಅಪಾರ ಕಾಳಜಿ, ಪ್ರೀತಿ ಮತ್ತು ಬಲವಾದ ಬೆಂಬಲವನ್ನು ಇವರು ನೀಡ್ತಾನೆ ಬಂದಿದ್ದಾರೆ. ಆದರೆ ಇವರು ವಾಸಿಸ್ತಾ ಇರೋದು ದುಬೈಯಲ್ಲಿ, ಅದು ಕೂಡ ಅದ್ದೂರಿ ವಿಲ್ಲಾದಲ್ಲಿ. ಕುಟುಂಬ ಸಮೇತ ಅವರಲ್ಲಿ ವಾಸಿಸ್ತಾ ಇದ್ದಾರೆ. ದಿ ಮೆಡೋಸ್ ಎಂಬ ಪ್ರದೇಶದಲ್ಲಿ ಇರುವ ಇವರ ಮನೆಯ ಸುತ್ತಲೂ ಹಸಿರು ಸರೋವರ ಇದೆ, ಗುಲ್ಮೊಹರ್ಗಳಿವೆ, ಈಜುಕೊಳ ಇದೆ, ಗಾರ್ಡನ್ ಇದೆ. ಆರ್ ಮಾಧವನ್ ಅವರು 2025 ಬಿಡುಗಡೆಯಾದ ದುರಂಧರ್ ಸಿನಿಮಾದಲ್ಲಿ ಪಾತ್ರ ನಿಭಾಯಿಸಿದ್ದಾರೆ. ಅಜಿತ್ ದೋವಲ್ ಅವರ ಪಾತ್ರವೆಂದು ಹೇಳಲಾಗುವ ಅಜಯ್ ಸನ್ಯಾಲ್ ಪಾತ್ರವನ್ನು ದುರಂಧರ್ ಸಿನಿಮಾದಲ್ಲಿ ಅವರು ನಿರ್ವಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಬಲ ಸಮರ್ಥಕ ಮತ್ತು ಬೆಂಬಲಿಗರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಎಲ್ಲಿಯವರೆಗಂದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ಸರ್ಕಾರದ ಪರ ಮಾತಾಡಿದ್ರು. ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಳ್ಳಿ ಎಂದು ಹೇಳಿದ್ರು. ನರೇಂದ್ರ ಮೋದಿ ಅವರನ್ನು ನಿಜವಾದ ನಾಯಕ ಎಂದು ಅವರು ಈ ಹಿಂದೆ ಹೇಳಿದ್ರು. ಮೋದಿ ಅವರು ಕೇವಲ 3 ಗಂಟೆ ಮಾತ್ರ ನಿದ್ರಿಸ್ತಾರೆ, ಅವರು ಕೇವಲ ದೇಶದ ಬಗ್ಗೆ ಮಾತ್ರ ಆಲೋಚಿಸ್ತಾರೆ ಎಂದು ಅವರು ಒಂದು ಸಂದರ್ಶನದಲ್ಲಿ ಹೇಳಿದರು. ನಾನು ಯಾವಾಗಲೂ ನಮ್ಮ ಪ್ರಧಾನಿಯ ಜೊತೆ ನಿಲ್ತೇನೆ ಎಂದು ಕೂಡ ಅವರು ಹೇಳಿದರು. 2024 ನರೇಂದ್ರ ಮೋದಿ ಅವರು 3ನೇ ಬಾರಿ ಆರಿಸಿ ಬಂದಾಗ ಇವರು ಅಭಿನಂದಿಸಿದರು. ನಮ್ಮ ದೇಶವನ್ನು ಪ್ರಗತಿ ಮತ್ತು ಸಮೃದ್ಧಿಯ ಕಡೆಗೆ ಮೋದಿ ಕೊಂಡೊಯ್ಯುತ್ತಾರೆ ಎಂದು ಅವರು ಆಶಿಸಿದರು. ಇವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. मुझे लगता है कि ये ट्रू लीडर का एक सही रूप है और मैं हमेशा अपने प्रधानमंत्री के साथ ही रहूंगा. मैं हमेशा उनको सपोर्ट करूंगा और अगर मोदी जी जैसे प्राइम मिनिस्टर हैं तो मुझे बड़ा गर्व भी होगा. ರಾಜ್ ಠಾಕ್ರೆ ಈ ಕಾರಣಕ್ಕಾಗಿಯೇ ಪ್ರಶ್ನೆ ಎತ್ತಿದ್ದಾರೆ. 24 ಗಂಟೆ ದೇಶಕ್ಕಾಗಿ ದುಡಿಯುವ
ಪ್ರಧಾನಿಯ ದೇಶದಲ್ಲಿ ಉಳಿದುಕೊಳ್ಳದೆ ದುಬೈಯಲ್ಲಿ ಯಾಕೆ ಶಾಶ್ವತವಾಗಿ ನೆಲೆಸಿದ್ದೀರಿ ಎಂಬ ಪ್ರಶ್ನೆ ಕೇವಲ ರಾಜ್ ಠಾಕ್ರೆ ಅವರದ್ದು ಮಾತ್ರ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಸಂಖ್ಯ ಮಂದಿ ಈ ಪ್ರಶ್ನೆಯನ್ನೆತ್ತಿದ್ದಾರೆ. ಮೋದಿ ನೇತೃತ್ವದಲ್ಲಿ ಈ ದೇಶ ಭಾರಿ ಅಭಿವೃದ್ಧಿಯನ್ನು ಕಂಡಿದೆ ಎಂದಾದರೆ ಆ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ನೀವೇಕೆ ಬದುಕ್ತಾ ಇಲ್ಲ? ನೀವು ಮತ್ತು ನಿಮ್ಮ ಕುಟುಂಬ ದುಬೈಯಲ್ಲಿ ವಾಸಿಸುತ್ತಾ ಭಾರತೀಯರಿಗೆ ಯಾಕೆ ಉಚಿತ ಸಲಹೆಯನ್ನು ಕೊಡ್ತಾ ಇದ್ದೀರಿ? ನೀವು ದುಬೈಯಲ್ಲಿ ವಾಸಿಸಿರುವುದರ ಅರ್ಥ ಈ ದೇಶ ಅಭಿವೃದ್ಧಿಗೊಂಡಿಲ್ಲ ಎಂದಲ್ಲವೇ ಎಂದು ಅನೇಕ ಮಂದಿ ಪ್ರಶ್ನಿಸಿದ್ದಾರೆ. ಸರ್ಕಾರಿ ಪ್ರಾಯೋಜಿತ ಸಿನಿಮಾಗಳಲ್ಲಿ ಭಾಗವಹಿಸ್ತಾ ಈ ದೇಶವನ್ನು ಹೊಗಳ್ತಾ ಯಾಕೆ ವಿದೇಶದಲ್ಲಿ ವಾಸಿಸ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದ ಉದ್ದಕ್ಕೂ ಕೇಳಲಾಗ್ತಾ ಇದೆ. ಕೇವಲ ಇವರಿಬ್ಬರು ಮಾತ್ರ ಅಲ್ಲ, ಪ್ರತಿ ವರ್ಷ 2 ಲಕ್ಷಕ್ಕಿಂತ ಅಧಿಕ ಮಂದಿ ಭಾರತೀಯರು ಈ ದೇಶದ ಪೌರತ್ವವನ್ನು ತೊರೆಯುತ್ತಾ ಇದ್ದಾರೆ. ಯುರೋಪ್ ರಾಷ್ಟ್ರಗಳ ಪೌರತ್ವವನ್ನು ಸ್ವೀಕರಿಸ್ತಾ ಇದ್ದಾರೆ. ಆದರೆ ಅವರು ಅಲ್ಲಿಗೆ ಹೋಗಿ ಈ ದೇಶದಲ್ಲಿರುವವರಿಗೆ ಉಚಿತ ಸಲಹೆಯನ್ನು ಕೊಡತೊಡಗುತ್ತಾರೆ. ಪ್ರಧಾನಿ ಮೋದಿಯನ್ನು ಹೊಗಳತೊಡಗುತ್ತಾರೆ. ಅವರು ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಹೇಳ್ತಾ ಇರ್ತಾರೆ. ಆದರೆ ಅವರು ಮಾತ್ರ ಈ ದೇಶದಲ್ಲಿ ಉಳಿದುಕೊಳ್ಳಲು ಬಯಸ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಪೌರತ್ವವನ್ನೇ ತೊರೆಯಲು ಅವರು ಸಿದ್ಧರಾಗ್ತಾರೆ. हाँ मिली, दर्शन हुआ, उनका दर्शन हुआ। नमस्कार किया। जब आप यूके दौरे पर आए प्रधानमंत्री जी, थैंक यू सो मच फॉर कमिंग एंड गिविंग अपॉर्चुनिटी। मेरा उनका दर्शन हुआ। ವಿವೇಕ್ ಒಬೆರಾಯ್ ಮತ್ತು ಆರ್ ಮಾಧವನ್ ಅವರು ಎಲ್ಲಿ ಬೇಕಾದರೂ ನೆಲೆಸಲಿ, ಆಗಾಗ ಈ ದೇಶಕ್ಕೆ ಬಂದು ಸರ್ಕಾರ ಹೇಳುವ, ಸರ್ಕಾರವನ್ನು ಬೆಂಬಲಿಸುವ ಸರ್ಕಾರಿ ಪ್ರಾಯೋಜಿತ ದುರಂದರ್ನಂತಹ ಸಿನಿಮಾಗಳಲ್ಲಿ ಬೇಕಾದರೂ ನಟಿಸಲಿ, ಯಾವ ತೊಂದರೆ ಇಲ್ಲ. ಆದರೆ ಭಾರತೀಯರಿಗೆ ಉಚಿತ ಸಲಹೆ ಕೊಡುವುದನ್ನು ಮಾತ್ರ ನಿಲ್ಲಿಸಲಿ.